ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ. ಎಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಈ ವರ್ಷದ ಮೊದಲ ದಿನವನ್ನು ನಾವು ಒಂದು ದೇವಸ್ಥಾನಗಳ ದರ್ಶನ ಮಾಡುವ ಮುಖಾಂತರ ಪ್ರಾರಂಭಿಸೋಣ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮಗ ಎಲ್ಲರೂ ಹೋಗ್ತಾ ಇದೀವಿ. ಇದೊಂದು ಫೇಮಸ್ ದೇವಸ್ಥಾನ. ಆಲ್ಮೋಸ್ಟ್ ನೀವು ರೀಲ್ಸ್ ಅಲ್ಲಿ ನೋಡಿರ್ತೀರ. ಒಂದು ಐಲ್ಯಾಂಡ್ ಟೆಂಪಲ್ ಗೊರೂರಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಕೋನಾಪುರ ಅಂತ. ಇದು ಫುಲ್ ದ್ವೀಪ ತರ ಇರೋ ದೇವಸ್ಥಾನ. ಸುತ್ತಲೂ ಬ್ಯಾಕ್ ವಾಟರ್ ಇಂದ ಕೂಡಿದೆ. ಮಧ್ಯದಲ್ಲಿ ದೇವಸ್ಥಾನ ಇದೆ. ನೋಡಕ್ಕಂತೂ ತುಂಬ ಚೆನ್ನಾಗಿದೆ. ಹಾಸನಿಂದ 25 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಫ್ ಆನ್ ಅವರ್ ಜರ್ನಿ. ಮತ್ತು ಬೆಂಗಳೂರಿಂದ 3 ಅವರ್ಸ್ ಜರ್ನಿ ಆಗುತ್ತೆ. ಈ ದೇವಸ್ಥಾನವು ತುಂಬ ಹೈಟಲ್ಲಿದೆ. ಅದರಿಂದ ಇದನ್ನು ಕೋನಾಪುರದ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ಅಂತಲೂ ಕರೀತಾರೆ. ತುಂಬ ಜನ ಪ್ರವಾಸಿಗರೆಲ್ಲ ಬಂದಿದ್ರು. ನಮ್ಮ ಮಾವ ವೆಟನರಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅವರು ತುಂಬ ಊರಲ್ಲಿ ಕೆಲಸ ಮಾಡಿದರೆ ಅದರಲ್ಲಿ ಗೊರೂರು ಸಹ ಒಂದು. ಸುಮಾರು ಒಂದು 30 ವರ್ಷದ ಹಿಂದೆಯಿಂದನೂ ಅವರು ಈ ಟೆಂಪಲಿಗೆ ಬರ್ತಾ ಇದ್ದಾರಂತೆ. ಆವಾಗೆಲ್ಲ ರೋಡ್ ಇರಲಿಲ್ಲ, ಬರೀ ನಡ್ಕೊಂಡು ಬರಬೇಕಿತ್ತಂತೆ. ಆವಾಗ ಬರೀ ಒಂದು ಕಲ್ಲಿಂದು ದೇವಸ್ಥಾನ ಮಾತ್ರ ಇತ್ತಂತೆ. ಇವಾಗ ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಇವಾಗ ಹೊಸದಾಗಿ ಟೆಂಪಲ್ ಕಟ್ಟಿರೋದು. ಬನ್ನಿ ಹೇಗಿದೆ ಅಂತ ನೋಡೋಣ. ಏನು ಓಪನ್ ಇರಲಿಲ್ಲ. ಹಾಗೆ ಹೊರ್ಗಡೆಯಿಂದ ಅಲ್ಲೆಲ್ಲ ನೋಡಿಕೊಂಡು ಫೋಟೋ ತಗೊಂಡು ಅಲ್ಲೇ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ದೇವಸ್ಥಾನ ಅಂತೂ ಸೂಪರ್ ಲೊಕೇಶನ್ನಲ್ಲಿದೆ. ಸುತ್ತ ಬ್ಯಾಕ್ ವಾಟರು, ಸೆಂಟ್ರಲ್ಲಿ ಟೆಂಪಲ್ಲು ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಮೇಲಿಂದ ಹೋಗಿ ನೋಡಲಿಕ್ಕೂ ತುಂಬ ಚೆನ್ನಾಗಿ ಇದೆ. ಇಲ್ಲೂ ತುಂಬ ಫೋಟೋ ಶೂಟ್ಸು, ಪ್ರೀ ವೆಡ್ಡಿಂಗ್ ಶೂಟ್ಸು ಎಲ್ಲ ನಡೆಯುತ್ತೆ.
ಜಾಲಿ ಜಾಲಿ ಅಂತ ಹೆಂಗೆ ಹೇಳಿಲ್ಲ ಬೇಬಿ. ಏನಮ್ಮ ಚೆನ್ನಾಗಿದ್ಯಾ? ಜಾಲಿ ಜಾಲಿ ಹೇಳು, ಜಾಲಿ ಜಾಲಿ ಹೇಳು. ನೆಕ್ಸ್ಟ್ ನಾವು ಹೋಗಿದ್ದು 600 ವರ್ಷ ಹಳೆಯ ಪುರಾತನ ದೇವಸ್ಥಾನಕ್ಕೆ. ಇದು ಸಹ ಗೊರೂರಲ್ಲೇ ಇರೋದು. ಗೊರೂರಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ಅಂತ, ತುಂಬ ಹಳೆಯ ಟೆಂಪಲ್ಲು, ತುಂಬ ಚೆನ್ನಾಗಿದೆ, ಹಳೆಯ ಕಾಲದ್ದು. ಈ ಟೆಂಪಲ್ಗೂ ಸಹ ಅತ್ತೆಯವರು ಅಲ್ಲಿ ಗೊರೂರಲ್ಲಿರುವಾಗ ತುಂಬ ಸರಿ ಬರ್ತಾ ಇದ್ರಂತೆ. 30 ವರ್ಷದಿಂದನೂ ಈ ಟೆಂಪಲ್ಗೆ ಬರ್ತಾ ಇದ್ದಾರೆ. ನೋಡಿ, ಯೋಗ ನರಸಿಂಹ ಸ್ವಾಮಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರದ್ದು ಮತ್ತೊಂದು ವಿಶೇಷತೆ ಅಂದರೆ ಈ ದೇವರು ಪಶ್ಚಿಮ ಅಭಿಮುಖವಾಗಿ ಇದೆ. ಅದು ತುಂಬ ರೇರ್ ಅಂತೆ ಈಗಿರೋದು. ಮತ್ತೆ ನೋಡಿ, ಇಲ್ಲೊಂದು 600 ವರ್ಷದ ಹಳೆ ಬಾವಿ ಇದೆ. ಎಷ್ಟು ಚೆನ್ನಾಗಿದೆ. ಅದ್ರಲ್ಲಿ ನೀರು ಸಹ ಇದೆ ಇವಾಗ್ಲೂ. ಪುಟಾಣಿಗೆ ನೋಡಕ್ಕಂತೂ ತುಂಬ ಚೆನ್ನಾಗಿತ್ತು, ಹಳೆ ಕಾಲದ್ದು. ಮತ್ತು ದೇವ್ರದ್ದು, ವಿಷ್ಣುದು ಎಲ್ಲ ಅವತಾರಗಳನ್ನು ಆ ದೇವಸ್ಥಾನದ ಸುತ್ತ ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಮತ್ತು ದೇವಸ್ಥಾನದ ಅಕ್ಕಪಕ್ಕನೂ ಸಖತ್ತು ಹಳೇ ಮರಗಳಿದ್ದಾವೆ. ತುಂಬ ವರ್ಷದ ದೊಡ್ಡದಾದ ಮರಗಳೆಲ್ಲ ಇದ್ದಾವೆ ನೋಡಿ. ಇದು ಹೊಯ್ಸಳರ ಶೈಲಿಯ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ದೇವಸ್ಥಾನ ಓಪನ್ ಇರಲಿಲ್ಲ, ಹಾಗೆ ನೋಡ್ಲಿಕ್ಕೆ ಬಿಟ್ಟರೆ ಅಷ್ಟೇ, ಒಳಗೆ ಪೂಜೆ ಮಾಡೋಕ್ಕೆ ಬಿಡಲಿಲ್ಲ. ಆದ್ದರಿಂದ ಹೊರಗಡೆನೆ ನಾವು ಪೂಜೆ ಮಾಡ್ಕೊಂಡು ಬಂದ್ವಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. 2 ದೇವಸ್ಥಾನಗಳು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.